ನಾನು ಯಾವಾಗ ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ ವಿಶಿಷ್ಟ. ನೀನು ನನ್ನ ಜೊತೆ ಇರೋದಷ್ಟು ಸೇಫಲ್ಲ ಅಂತಂದ ರುದ್ರ. ಪರವಾಗಿಲ್ಲ ಬಾವ, ನೀನು ನನ್ನ ಜೊತೆ ಪ್ಯಾರಿಸ್ಗೆ ಬರ್ತೀನಿ. ಈಗ ನಾನು ಒಬ್ಬಳೇ ಇಂಡಿಯಾಗೆ ಹೋದೆ ಅಂದರೆ ನಿಮ್ಮ ಮಮ್ಮಿ ಮತ್ತು ನನ್ನ ಮಮ್ಮಿ ಇಬ್ಬರು ಸೇರಿ ನನ್ನ ತಲೆ ತಿಂತಾರೆ ಅಂತ ಅಂದ್ಲು ವಿಶಿಷ್ಟ. ಹಾಗಿದ್ರೆ ಇಟಲಿಯಲ್ಲೇ ಎಕ್ಸ್ಪ್ಲೋರ್ ಮಾಡು, ನಾನು ಹೊರಡ್ತಿದ್ದೀನಿ ಅಂತ ರುದ್ರ ತನ್ನ ಲಗೇಜ್ ಹಿಡಿದು ಹೊರಗೆ ಹೋಗ್ತಿದ್ದಾಗ, ನೋ 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 ನಾನು ಇಲ್ಲಿ ಒಬ್ಬಳೇ ಇರೋದಕ್ಕಾಗಲ್ಲ, ಬೋರ್ ಆಗುತ್ತೆ, ನಾನು ಅಲ್ಲಿಗೆ ಬರ್ತೀನಿ ಪ್ಲೀಸ್ ಬಾವ, ನಿನ್ನ ಮಾತು ಮೀರಿ ನಾನೇನು ಮಾಡೋದಿಲ್ಲ ಅಂದ್ಲು. ಇನ್ನು ಜಾಸ್ತಿ ಚರ್ಚೆ ಮಾಡೋದು ಬೇಡ ಅಂತ ನಿರ್ಧರಿಸಿ, ಸರಿ ನೀನು ಲಗೇಜ್ ಪ್ಯಾಕ್ ಮಾಡ್ಕೋ ಅಂತಂದ ರುದ್ರ. ಆ ಮಾತು ಕೇಳಿದ್ದೆ ತಡ ವಿಶಿಷ್ಟ ಕೂಡಲೇ ಲಗೇಜ್ ಜೊತೆ ಬಂದುಬಿಟ್ಲು. ಇಬ್ಬರು ಇಟಲಿ ಬಿಟ್ಟು ಪ್ಯಾರಿಸ್ಗೆ ಹೋದರು. ಅವರಿಗಾಗಿ ಜಾನ್ ಈಗಾಗಲೇ ಒಂದು ಅಪಾರ್ಟ್ಮೆಂಟ್ನ ಡಬಲ್ ರೂಮ್ ಫ್ಲ್ಯಾಟ್ ನೋಡಿದ್ದ. ವಿಶಿಷ್ಟ ಜೊತೆ ಆ ಮನೆಗೆ ಹೋದ ರುದ್ರ ಲಗೇಜಲ್ಲಿಟ್ಟು ಹೊರಗೆ ಹೋಗ್ತಿದ್ದಾಗ, ಈಗ ತಾನೇ ಬಂದವಲ್ಲ ಬಾಬಾ, ಆಗಲೇ ಎಲ್ಲಿಗೆ ಹೊಟ್ಟಿದೀಯಾ ಅಂತ ಕೇಳಿದ್ಲು. ನೋಡು, ನಾನು ಇಲ್ಲಿಗೆ ಬಂದಿರೋದು ತುಂಬ ಕೆಲಸ ಇದೆ ಅಂತ, ಆ ಕೆಲಸದ ಮೇಲೆ ನಾನು ಹೋಗ್ತಿದ್ದೀನಿ. ಆದ್ದರಿಂದ ನಾನು ಯಾವಾಗ ಎಲ್ಲಿಗೆ ಹೋಗ್ತೀನೋ ಯಾವಾಗ ಮನೆಗೆ ಬರ್ತೀನೋ ಗೊತ್ತಿಲ್ಲ. ನೀನು ಜಾಗ್ರತೆ ಆಗಿರೋ, ಹೊರಗೆ ಹೋಗೋದಿದ್ರೆ ಹೋಗು, ಆದರೆ ಅಡ್ರೆಸ್ ಸರಿಯಾಗಿ ನೆನ್ಪಿಟ್ಕೊಂಡು ವಾಪಸ್ ಬಾ. ಈಗಿನ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಗಮನಿಸೋದಕ್ಕಾಗೋದಿಲ್ಲ ಅಂತ ನೇರವಾಗಿ ಹೇಳಿಬಿಟ್ಟ. ಅವಳಿಗೆ ಮರು ಮಾತಾಡೋದಕ್ಕೂ ಅವಕಾಶ ಕೊಡದೆ ಹೊರಟು ಹೋದ. ಅವನ ಮಾತಿಗೆ ಬೇಸರಗೊಂಡು, ಭಾವ ಯಾಕೆ ಈಗ ಆಡ್ತಿದ್ದಾನೆ, ಯಾವಾಗಲೂ ಪ್ರೀತಿಯಿಂದ ಮುದ್ದು ಮಾಡ್ತಾ ಚೆನ್ನಾಗಿರ್ತಿದ್ನಲ್ಲ, ನಿನ್ನೆಯಿಂದ ಭಾವನೆಗೆ ಏನೋ ಆಗಿದೆ ಅಂದ್ಕೊಡ್ತಾ ರೂಮಿಗೆ ಬಂದು ಲ್ಯಾಪ್ಟಾಪ್ ತೆರೆದು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು. ಇತ್ತ ಫ್ಲ್ಯಾಟ್ನಿಂದ ಹೊರ ಬಂದ ರುದ್ರ ಕಾರ್ ತಗೊಂಡು ಅವನು ಹೇಳಿದ ಅಡ್ರೆಸ್ಗೆ ಹೋದ. ಅದೊಂದು ಹೈ ಸೊಸೈಟಿ ಏರಿಯಾ. ಎಲ್ಲವೂ ಒಂದೇ ಥರದ ಸ್ವಂತ ಮನೆಗಳಿದ್ವು. ಒಂದೇ ಅಂತಸ್ತಿನ ಮನೆಗಳ ಸುತ್ತಲೂ ಹಸಿರಿನಿಂದ ಕೂಡಿ ಆ ಏರಿಯಾ ತುಂಬ ಶಾಂತವಾಗಿತ್ತು. ಅಲ್ಲಿಗೆ ರುದ್ರ ಜಾನ್ ಹೇಳಿದ ಅಡ್ರೆಸ್ಸನ್ನು ಸುಲಭವಾಗಿ ಹುಡುಕ್ತಾ ಆ ಮನೆಗಿಂತ ಸ್ವಲ್ಪ ದೂರದಲ್ಲಿ ಕಾರ್ ನಿಲ್ಲಿಸಿ ಒಳಗಿನಿಂದ ಆ ಮನೆಯನ್ನು ಗಮನಿಸೋದಕ್ಕೆ ಶುರು ಮಾಡ್ದ. ಮನೆ ಒಳಗಿದ್ದವರು ನತ್ತ ಇತ್ತ ಓಡಾಡ್ತಿರೋದು ಕಾಣಿಸ್ತಿತ್ತು. ರಂಜನಿ ಕೂಡ ಆಗಾಗ ಹೊರಗೆ ಬಂದು ಒಳಗೆ ಹೋಗ್ತಿದ್ಲು. ತುಂಬ ಹೊತ್ತು ಮನೆಯಲ್ಲಿ ನೋಡ್ತಿದ್ದ ರುದ್ರ ವರುಣ್ ಯಾವಾಗ ಹೊರಗೆ ಹೋಗ್ತಾನೋ ಅಂತ ಕಾಯ್ತಿದ್ದ. ಅದೇ ಸಮಯದಲ್ಲಿ ಸಂಜೆ ಆಗಿರೋದ್ರಿಂದ ದಿಯಾಳನ್ನು ರೆಡಿ ಮಾಡಿ ಕೋರಿಸ್ದ ಶ್ವೇತಾ ತಾನು ರೆಡಿ ಆಗಲು ಶುರು ಮಾಡಿದ್ಲು. ಏನು ಶ್ವೇತಾ, ರೆಡಿ ಆಗ್ತಿದೆಯಾ, ಎಲ್ಲಿಗೆ ಹೋಗ್ತಿದೆಯಾ ಅಂತ ಕೇಳಿದ ವರುಣ್. ಅದೇನು ಹೊಸ್ದಾಗಿ ಕೇಳ್ತಿದ್ಯಾ, ದಿನ ಹೋದ ಹಾಗೆ ಇದೇನೋ ಐಫೆಲ್ ಟವರ್ ಹತ್ರ ಹೋಗ್ತಿದ್ದೀನಿ ಅಂತಂದ್ಲು ಶ್ವೇತಾ. ಅರೆ, ನೀನು 2 ದಿನ ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ದೆ ಅಲ್ವಾ, ಮತ್ತೀಗ ಐಫೆಲ್ ಟವರ್ ಅಂತೀಯ ಯಾಕೆ ಅಂತ ಕೇಳಿದ. ಆ ಮಾತಿಗೆ ಸಿಟ್ಟಿನಿಂದ, ಅರೆ ವರುಣ್, ಹೀಗೆ ದಿನ ಇಡೀ ಮನೆಯಲ್ಲಿರೋದು ನಂಗೆ ತುಂಬ ಕಿರಿಕಿರಿ. ನಿಜಕ್ಕೂ ಒಂದೇ ಕಡೆ ಮನುಷ್ಯ ಹೇಗಿರ್ತಾರೋ ನನಗೆ ಅರ್ಥ ಆಗೋದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕೂಡ ಈ ಮೌನವನ್ನು, ಈ 4 ಗೋಡೆಗಳು ನಾನು ತಡೆಯಲಾರೆ. ದಿಯಾ ಕೂಡ ಬೆಳಿಗ್ಗೆಯಿಂದ ಮನೆಯಲ್ಲಿದ್ದಾಳೆ. ಫೋನ್ ಇಲ್ಲ, ಟಿ ವಿ ಇಲ್ಲ, ಏನೂ ಇಲ್ಲ. ಇಲ್ಲಿ ನೆಮ್ಮದಿಯಿಂದ ಇರೋದಕ್ಕೂ ಆಗೋದಿಲ್ಲ. ಈಗ ನಾನು ಮತ್ತು ದಿಯಾ ಖಂಡಿತವಾಗಿ ಐಫೆಲ್ ಟವರ್ ಹತ್ರ ಹೋಗ್ತೀವಿ ಎಂದ್ಲು. ಆ ಮಾತಿಗೆ ಕೋಪ ಬಂದರೂ ನಿಯಂತ್ರಿಸ್ಕೊಡ್ತಾ, ಪ್ಲೀಸ್ ಶ್ವೇತಾ, ನಾನು ಬೇಡ ಅಂತಿದ್ದೀನಲ್ಲ, ಯಾವಾಗಲಾದರೂ ನಿನ್ನನ್ನು ಯಾವುದಕ್ಕಾದರೂ ತಡೆದಿದ್ದೀನಾ, ಇದೇ ಮೊದಲು ಅಲ್ವಾ, ನನ್ನ ಮಾತು ಕೇಳು ಅಂದ. ಅವನು ಅಷ್ಟೊಂದು ಹೇಳಿದ ಮೇಲೆ ಶ್ವೇತಾ, ಸರಿ ನಾನು ಎಲ್ಲಿಗೂ ಹೋಗೋದಿಲ್ಲ, ಹೀಗೆ ಇರ್ತೀನಿ, ಆದರೆ ಕನಿಷ್ಠ ನೀನಾದರೂ ದಿಯಾಳನ್ನು ಹೊರ ಕರ್ಕೊಂಡು ಹೋಗು. ಅವಳಿಗೆ ಬೆಳಿಗ್ಗೆಯಿಂದ ಟೈಮ್ ಪಾಸ್ ಆಗಿಲ್ಲ ಅಂತ ಹೇಳಿ ಮುಖ ತಿರುಗಿಸ್ಕೊಂಡು ಡ್ರಾಯಿಂಗ್ ರೂಮಿಗೆ ಹೋದ್ಲು. ಅವಳಿಗೆ ಕೋಪ ಬಂದಿದೆ ಅಂತ ಅರ್ಥ ಮಾಡ್ಕೊಂಡು ಬರೋಣ ಮೆಲ್ಲಗೆ ನಕ್ಕು, ಓಕೆ ಶ್ವೇತಾ, ನಾನು ದಿಯಾಳನ್ನು ಹೊರ ಕರ್ಕೊಂಡು ಹೋಗ್ತಿದ್ದೀನಿ, ನೀನು ಮಾತ್ರ ಮನೆಯಲ್ಲಿರು ಅನ್ನುತ್ತಾ, ದಿಯಾ ಬೇಬಿ ನಾವು ಹೊರಗೆ ಹೋಗೋಣವಾ ಅಂತಂದ. ಆ ಮಾತಿಗೆ ಖುಷಿಯಾಗಿ ವರುಣ್ ಕೈ ಹಿಡಿದು ತಲೆ ತೂಗಿದ್ಲು. ಮಗುವನ್ನು ಎತ್ಕೊಂಡು ಹೊರಗೆ ಬಂದು ಕಾರ್ ತೆಗೆದ ವರುಣ್. ಒಳಗಿದ್ದು ಶ್ವೇತಾ ಹೊರಗೆ ಹೋಗ್ತಿರೋರನ್ನ ಕಿಟಕಿಯಿಂದ ನೋಡಿ ಇಟ್ಟಿಸಿರು ಬಿಟ್ಟು, ಏನೋ ವರುಣ್ ಸ್ವಲ್ಪ ವಿಭಿನ್ನವಾಗಿ ಆಡ್ತಿದ್ದಾನೆ ಅಂದ್ಕೊಂಡು ಹೆಡ್ಸೆಟ್ ಹಾಕೊಂಡು ಹಾಡು ಕೇಳೋದಕ್ಕೆ ಶುರು ಮಾಡಿದ್ಲು. ವರುಣ್ ಹೊರಗೆ ಹೋಗೋದನ್ನು ನೋಡಿದ ರುದ್ರ ತನ್ನ ಕಾರಿನ ಮಿರರ್ ಮುಚ್ಚಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಕಾರ್ ನಿಲ್ಲಿಸ್ದ. ವರುಣ್ ಮತ್ತು ದಿಯಾ ಇಬ್ಬರು ಕಾರ್ನಲ್ಲಿಂದ ಮುಂದೆ ಹೋದರು. ಅವ್ರು ಹತ್ತ ಹೋಗ್ತಿದ್ದಂತೆ ಸುತ್ತಲೂ ನೋಡ್ತಾ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಾರ್ ಹಿಡಿದ ರುದ್ರ ಮೆಲ್ಲಗೆ ವರುಣ್ ಮನೆಯ ಗೇಟ್ ತೆಗೆದು ಒಳಗೆ ಹೋದ. ಒಳಗೆ ಹಾಡು ಕೇಳ್ತಿದ್ದೆ ಶ್ವೇತಾ ಅವನು ಬಂದಿದ್ದನ್ನು ಗಮನಿಸಲೇ ಇಲ್ಲ. ಆಗಲೇ ಬಾಗಿಲು ತೆರೆದೇ ಇದ್ದಿದ್ದರಿಂದ ಮೆಲ್ಲಗೆ ಮನೆ ಕಾಲಿಟ್ಟ ರುದ್ರ ಶ್ವೇತಾಗ ಹುಡುಕ್ತಾ ಮೊದಲು ಅಡುಗೆ ಮನೆಗೆ ಹೋದ. ಅಲ್ಲವಳಿರಲಿಲ್ಲ. ಆಮೇಲೆ ಒಂದು ರೂಮಿಗೆ ಹೋದ, ಅಲ್ಲೂ ಅವಳಿರಲಿಲ್ಲ. ಅದಾದಮೇಲೆ ಇನ್ನೊಂದು ರೂಮ್ಗೆ ಹೋದ, ಅಲ್ಲಿ ರಂಜನಿ ಇರಲಿಲ್ಲ. ಅದರಿಂದ ಬೇಸತ್ತು ರುದ್ರ ಮತ್ತೆ ವಾಪಸ್ ತಿರುಗ್ದ. ಅಷ್ಟರಲ್ಲೆದುರಿಗೆ ಶ್ವೇತಾ ಕಾಣಿಸಿದ್ಲು. ಅವಳು ನೋಡಿದ ರುದ್ರ ನಿಟ್ಟುಸಿರು ಬಿಟ್ಟು ನಿಂತುಬಿಟ್ಟ. ಅವನನ್ನು ನೋಡಿದ ಶ್ವೇತಾ ಹುಬ್ಬು ಗಂಟಿಕ್ಕಿ ಕೋಪದಿಂದ, ನೀವ್ಯಾರು, ನನ್ನ ಅನುಮತಿ ಇಲ್ಲದೆ ನಮ್ಮ ಮನೆಗೆ ಹೇಗೆ ಬಂದ್ರಿ ಅಂತ ಕೇಳಿದ್ಲು. ಆದರೆ ರಂಜನಿನಷ್ಟು ಹತ್ತಿರದಿಂದ ನೋಡಿದ ರುದ್ರನಿಗೆ ಆ ಮಾತುಗಳೇ ಕೇಳಿಸ್ತಾ ಇರಲಿಲ್ಲ. ಹಲೋ ಮಿಸ್ಟರ್, ನಿನ್ನೆ ಕೇಳ್ತಿರೋದು, ಕಳ್ತನ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ಯಾರಾದರೂ ನಿಮ್ಮನ್ನು ಕಳಿಸಿದಾರಾ ಅಂತ ಕೇಳಿದ್ಲು. ಆದರೂ ರುದ್ರ ಏನೂ ಮಾತಾಡದೆ ಕಣ್ಮುಚ್ಚಿದ್ರೆ ಅವಳು ಎಲ್ಲಿ ಕನಸಿನಂತೆ ಮಾಯವಾಗಿಬಿಡ್ತಾಳೋ ಎಂಬ ಭಯದಿಂದ ಹಾಗೆ ನೋಡ್ತಿದ್ದ. ಸಿಟ್ಟಿಗೆದ್ದ ಶ್ವೇತಾ ಕೂಡಲೇ ಅವನ ಮುಖಕ್ಕೆ ಮಾಸ್ಕ್ ಎಳೆದ್ಲು. ಅವಳನ್ನೇ ನೋಡ್ತಿದ್ದ ರುದ್ರನ ತುಟಿಗಳು ನಗ್ತಿರುವಂತ ಕಂಡಾಗ ಶ್ವೇತಾಳಿಗೆ ಇನ್ನೂ ಕೋಪ ಬಂದು, ಹೇಯ್ ಮ್ಯಾನ್, ನಿಮ್ಗೆ ತಲೆ ಸರಿ ಇಲ್ವಾ, ಈ ದಿನಗಳಿಗೆ ಹೀಗೆ ಮನೆಗೆ ಬರ್ತೀರಾ, ಕಳ್ತನ ಮಾಡೋದಕ್ಕೆ ನಿಮಗೆ ನನ್ನ ಮನೆ ಸಿಗ್ತಾ, ಹೊರಗೆ ನಡೀರಿ ಅಂತ ಕಿರ್ಚೋದಕ್ಕೆ ಶುರು ಮಾಡಿದ್ಲು. ಅವಳು ತುಟಿಗಳ ಚಲನೆ ಬಿಟ್ಟರೆ ಅವಳು ಏನು ಮಾತಾಡ್ತಿದ್ದಾಳೆ ಎಂಬುದು ರುದ್ರನ ಕಿವಿಗೆ ಬೀಳ್ತಿರಲಿಲ್ಲ. ಕಳೆದು ಹೋಯ್ತು ಅಂದ್ಕೊಂಡ ನಿಧಿ ಕಣ್ಮುದ್ದೆ ಕಂಡ್ರೆ ಇರೋ ಆನಂದ ಮತ್ತು ಬೆಳಕು ಅವನ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು. ಅವಳನ್ನೇ ನೋಡ್ತಿರುವಾಗ ಶ್ವೇತಾ ಇನ್ನೇನು ಮಾತಾಡೋದಕ್ಕೆ ಹೋದ್ಲು. ಅಷ್ಟರಲ್ಲಿ ಅವಳ ತುಟಿಗಳನ್ನ ಮುಚ್ಚಿಬಿಟ್ಟ ತನ್ನ ತುಟಿಯಿಂದ. ಅಲ್ಲಿಯವರೆಗೆ ಆ ಅವಕಾಶ ಕಾಯ್ತಿದ್ದ ರುದ್ರ ರಂಜನಿಗಾಗಿ ಮನೆಗೆ ಹೋಗಿ
ಅವಳು ಬೈದನ್ನೂ ಲೆಕ್ಕಿಸದೆ ಮುತ್ತಿಟ್ಟ. ಅಸಲಿಗೆ ಏನು ನಡೀತಿದೆ ಅಂತ ಅರ್ಥವಾಗದೆ ಅವಳು ಸ್ತಬ್ಧವಾಗೋದ್ಲು. 1 ನಿಮಿಷದ ನಂತರ ಅವಳನ್ನ ಬಿಟ್ಟು, ನನ್ನನ್ನು ಬಿಟ್ಟಿಷ್ಟು ದೂರ ಹೇಗೆ ಬಂದೆ ರಂಜನಿ ಅಂದ. ಅಷ್ಟರಲ್ಲಿ ಪ್ರಜ್ಞೆಗೆ ಬಂದು ಶ್ವೇತಾ ತಕ್ಷಣ ಅವನಿಗೆ ಕಪಾಳಕ್ಕೆ ಹೊಡೆಯೋದು ಕೈ ಎತ್ತಿದ್ಲು. ಗಾಳಿಯಲ್ಲಿ ಅವಳ ಕೈ ಹಿಡಿದ ರುದ್ರ, ಇಷ್ಟು ವರ್ಷಗಳ ನಂತರವೂ ನೀನು ಬದಲಾಗಿಲ್ಲ, ಮತ್ತೆ ಅದೇ ರೀತಿ ಹೊಡೆಯೋದಕ್ಕೆ ಪ್ರಯತ್ನಿಸ್ತಿದ್ಯಾ? ನಿನ್ನ ಕೈಯಿಂದ ಹೇಳ್ತೀನೋದು ನನಗೆ ಹೊಸ್ತಲ್ಲ, ಹೊಡೆಯೋದು ನಿನಗೆ ಹೊಸ್ತಲ್ಲ, ಅವೆಲ್ಲ ಆಮೇಲೆ ನೋಡೋಣ. ಮೊದಲು ಇಷ್ಟು ದಿನ ಎಲ್ಲೋ ಹೋಗಿದ್ದೆ, ಇಲ್ಲಿಗೆ ಹೇಗೆ ಬಂದೆ ಅದನ್ನು ಹೇಳು ಅಂದ. ಅದಕ್ಕೆ ಗೊಂದಲದಿಂದ ನೋಡ್ತಿದ್ದ ರಂಜನಿ, ಹೇಯ್ ನಿಜಕ್ಕೂ ಯಾರು ನೀನು, ಏನು ಮಾತಾಡ್ತಿದ್ದೆ ಇಡಿಯಟ್? ಹೀಗೆ ಅನುಮತಿ ಇಲ್ಲದೆ ನನ್ನ ಮನೆಗೆ ಬಂದು ನನ್ನನ್ನೇ ಕಿಸ್ ಮಾಡೋದಕ್ಕೆ ಎಷ್ಟು ಧೈರ್ಯ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಫೋನ್ ತೆಗೆಯೋದು ಕಾಲ್ ಮಾಡಿದ್ಲು. ಆದರೆ ಫೋನಲ್ಲಿ ಸಿಗ್ನಲ್ ಇಲ್ದಿರೋದ್ರಿಂದ ಕಿರಿಕಿರಿ ಮಾಡ್ಕೊಳ್ತಾ ಫೋನ್ ಪಕ್ಕಕ್ಕಿಟ್ಟು, ಮೊದಲು ನೀನು ಹೊರಗೋಗು, ನಿಜಕ್ಕೂ ಯಾರು ಅಂದ್ಕೊಂಡು ನೀನು ಮಾತಾಡ್ತಿದ್ಯಾ ಅಂತಕೊಂಡು ಅವಳ ಮಾತುಗಳನ್ನ ನಗ್ತಾ ಕೇಳಿದ ರುದ್ರ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಸ್ತಾ, ಇಷ್ಟೊಂದು ಕಿರಿಸ್ತಿದ್ರು ಹೊರಗೆ ಹೋಗದೆ ಇಲ್ಲೇ ನಿಂತು ಕೋಲ್ಗೇಟ್ ಜಾಹೀರಾತಿನಂತೆ ನಗ್ತಿದೆಯೇ ಯಾಕೆ? ಮೊದಲು ಹೊರಗೆ ನಡಿ ಅಂತ ರುದ್ರನ ಶರ್ಟ್ ಹರಿದು ಒಳಗೆ ಎಳೆದ್ಲು. ಅವಳನ್ನ ಆರಾಧನೆಯಿಂದ ನೋಡ್ತಾ ಅವಳು ಎತ್ತ ಹೇಳಿದ್ರೆ ಅತ್ತ ಸುಲಭವಾಗಿ ನಡೀತಿದ್ದ ರುದ್ರ. ಅವಳು ದೂಡಿತಿದ್ದಂತೆ ಹೊರಗೆ ಹೋದ. ತಕ್ಷಣ ಶ್ವೇತಾ ಬಾಗಿಲು ಹಾಕೋದಕ್ಕೆ ಹೋದಾಗ ರುದ್ರ ನಗತ್ಲೆ 2 ಬಾಗಿಲುಗಳನ್ನ ಚೆಲಿಸ್ದಂತೆ ಇಟ್ಕೊಂಡ. ಏಯ್ ಮಿಂಟಲ್, ನಾನೊಂದು ಕಿರ್ಚಾಟ ಕಿರ್ಚಿದ್ರೆ ಸಾಕು, ಸುತ್ತಮುತ್ತಲವರು ಎಲ್ಲ ಬಂದು ನನ್ನ ಸ್ಟೇಷನ್ನಲ್ಲಿ ಕೂರಿಸ್ತಾರೆ, ಮರ್ಯಾದೆಯಿಂದ ಇಲ್ಲಿಂದ ಹೋಗು, ಇಲ್ದಿದ್ರೆ ಅನಾವಶ್ಯಕವಾಗಿ ತೊಂದರೆಗೆ ಸಿಕ್ಕಾಕೊಳ್ತೀಯಾ ಅಂದ್ಲು. ಹೌದಾ, ಆಗಿದ್ರೆ ಒಂದ್ಸಲ ಜೋರಾಗಿ ಕಿರ್ಚು, ನಾನು ಕೂಡ ಕೇಳಿಸ್ಕೊಳ್ತೀನಿ ಅಂತ ಅಣಕವಾಗಂದ ರುದ್ರ. ಆ ಮಾತಿಗೆ ಶ್ವೇತಾ ಅವನ ವಿಚಿತ್ರವಾಗಿ ನೋಡ್ತಾ, ಅಸಲಿಗೆ ಯಾರು ಮಾರಯ್ಯ ನೀನು, ನನ್ನ ಮನೆಗೆ ಬಂದು ನನ್ನನ್ನು ಎಷ್ಟೊಂದು ಟಾರ್ಚರ್ ಮಾಡ್ತಿದ್ಯಾ, ಮೊದಲಿನಿಂದ ಹೋಗು ಅಂದ್ಲು. ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ, ಅಥವಾ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಆ್ಯಕ್ಟಿಂಗ್ ಮಾಡ್ತಿದ್ಯಾ ರಂಜನಿಯಿಂದ? ರಂಜನಿ ಯಾರು? ಹಲೋ ಮಿಸ್ಟರ್, ನೀನು ಯಾರನ್ನು ನೋಡಿ ಯಾರು ಅಂದ್ಕೊಂಡಿದ್ದೆ? ನನ್ನ ಹೆಸರು ಶ್ವೇತಾ, ವರುಣ್ ಹೆಂಡತಿ, ಒಂದು ಮಗುವಿನ ತಾಯಿ. ನೋಡಿದ್ರೆ ನೀನೇನೋ ತಪ್ಪು ತಿಳ್ಕೊಂಡು ಹಾಗೆ ಕಾಣ್ತಿದೆ ಅಂತ ಮುಖ ಸೊಟ್ಟಾಗಿ ಮಾಡಿ ಹೇಳಿದ್ಲು. ಅವಳು ಮಾತು ಕೇಳಿ ರುದ್ರ ಅನುಮಾನದಿಂದ ಹುಬ್ಬುಗಂಟಿಕ್ಕಿ, ನಿಜ ಹೇಳು, ನಾನು ಯಾರು ಅಂತ ನನಗೆ ನಿಜವಾಗಿಯೂ ಗೊತ್ತಿಲ್ವಾ ಅಂದ. ಅದೇ ತಾನೇ ಹೇಳ್ತಿರೋದು, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಇನ್ನು ನನ್ನನ್ನು ಪೀಡಿಸ್ತಿಲ್ಲಿಂದ ಹೋಗು. ಅವನನ್ನು ಜೋರಾಗಿ ದೊಡಿ ಬಾಗಿಲು ಹಾಕ್ಕೊಂಡ್ಲು ಶ್ವೇತಾ. ರುದ್ರನಿಗೆ ಶಾಕ್ ಆಯಿತು, ಇದೇನು ನಿಜವಾಗಿ ನಾನು ಯಾರು ಅಂತ ಗೊತ್ತಿಲ್ಲದ ಹಾಗೆ ಈಗ ನಡ್ಕೊಳ್ತಿದ್ದಾಳೆ ಅಂತ ತಲೆ ಮೇಲೆ ಕೈ ಹೊತ್ತು ಯೋಚಿಸ್ತಿರುವಾಗ ಆಗಲೇ ಮನೆಗೆ ಬಂದಿದ್ದ ವರುಣ್ ನಗ್ತಾ ಅವನನ್ನು ನೋಡ್ತಿದ್ದ. ಆ ನಗುವಿನಲ್ಲಿ ಏನೋ ಗುಟ್ಟಿದೆ ಅಂತ ಅರ್ಥ ಮಾಡಿಕೊಂಡು ರುದ್ರ ಕೈಗಳನ್ನ ಜೇಬಿನಲ್ಲಿ ಇಟ್ಕೊಂಡು ಅವನ ಗಂಭೀರವಾಗಿ ನೋಡ್ದ. ಆಗ ವರುಣ್ ಕೈಯಲ್ಲಿದ್ದ ಮಗು ದಿಯಾಳನ್ನು ಕೆಳಗಿಳಿಸಿ, ದಿಯಾ ಬೇಬಿ, ನೀನು ಮಮ್ಮಿ ಹತ್ರ ಹೋಗು, ನಾನು ಈ ಅಂಕಲ್ ಜೊತೆ ಮಾತಾಡಿ ಬರ್ತೀನಿ. ಆ ಮಾತಿಗೆ ಓಕೆ ಡ್ಯಾಡಿ ಅಂತ ಕೈಯಲ್ಲಿದ್ದ ಪಾಕೆಟ್ನ ಆಡಿಸ್ತಾ ಮನೆ ಮುಂದೆ ಹೋಗಿ ಬಾಗಿಲು ತಟ್ಟಿದ್ಲು. ಮತ್ತೆ ರುದ್ರನೇ ಬಂದಿದ್ದಾನೆ ಅಂದ್ಕೊಂಡು ಸಿಟ್ಟಿನಿಂದ ಪೊರಕೆ ಹಿಡಿದು ಬಾಗಿಲು ತೆಗೆದ ಶ್ವೇತಾ ಎದುರಿಗೆ ದಿಯಾ ಕಂಡಾಗ ಬಂದೆ ಬಂಗಾರ ಅಂತ ಮಗುವನ್ನು ಎತ್ಕೊಂಡ್ಲು. ಸ್ವಲ್ಪ ದೂರದಲ್ಲಿದ್ದ ರುದ್ರನ ಮತ್ತು ಅವನ ಹಿಂದಿದ್ದ ವರುಣನ್ನು ನೋಡಿ, ಇವನಿನ್ನೂ ಹೋಗದೇ ಇದ್ದಾನಲ್ಲ, ವರುಣ ಹತ್ರ ಏನೋ ಮಾತಾಡ್ತಿದ್ದಾನಾ ಅಂದ್ಕೊಳ್ತಾ ಆತಂಕದಿಂದ ಇಬ್ಬರನ್ನ ನೋಡ್ತಿದ್ಲು. ಆ ಮಾತು ರುದ್ರನಿಗೆ ಕೇಳಿಸಿದ್ರಿಂದ ಅವಳ ಕಡೆ ಆಶ್ಚರ್ಯದಿಂದ ನೋಡ್ದ. ಇಷ್ಟಲ್ಲಿ ವರುಣ್, ಶ್ವೇತಾ ನಿನ್ನ ಮಗುವನ್ನು ಕರ್ಕೊಂಡು ಮನೆಗೆ ಹೋಗು. ಅದಕ್ಕೆ ತಲೆದೂಗಿ ದಿಯಾಳನ್ನು ಕರ್ಕೊಂಡು ಒಳಗೆ ಹೋಗಿ ಬಾಗಿಲು ಹಾಕಿದ್ಲು ಶ್ವೇತಾ. ಆಗ ವರುಣ್ ರುದ್ರನ ಕಡೆ ಕನ್ನಿಂಗಾಗಿ ನಗ್ತಾ, ಹಿಂದಿಗಾದರೂ ಅರ್ಥ ಆಯ್ತು, ಇವಳು ನನ್ನ ಹೆಂಡತಿ ದಿಯಾ, ನನ್ನ ಮಗಳು, ಇದು ನನ್ನ ಸಂಸಾರ ಮತ್ತು ನನ್ನ ಮನೆ, ಇಸ್ ಇಟ್ ಕ್ಲಿಯರ್ ಅಂದ. ಆ ಮಾತಿಗೆ ರುದ್ರ ತಲೆ ಅಡ್ಡವಾಗಾಡಿಸಿ, ನೋನು ಇಲ್ಲಿ ಯಾವುದೂ ಕ್ಲಿಯರ್ ಆಗಿಲ್ಲ, ನಿನ್ನೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ನೋಡಿದೆ, ಅದರಲ್ಲಿ ನಿಮ್ಮ ಮದುವೆ 2 ವರ್ಷಗಳಿಂದ ಆದಂತಿದೆ, ಆದರೆ ನಿಮ್ಮ 3 ವರ್ಷದ ಮಗು ಇದೆ, ಅದು ಹೇಗೆ ಸಾಧ್ಯ ಅಂದ. ಆ ಪ್ರಶ್ನೆ ಕೇಳಿ ವರುಣ್ ಅವನನ್ನು ಹುಚ್ಚನಂತೆ ನೋಡ್ನಕ್ಕು, ಅಸಲಿಗೆ ನೀವು ಯಾವ ಕಾಲದಲ್ಲಿದ್ದೀರಿ? ಈ ದಿನಗಳಲ್ಲಿ ಮದುವೆಗಿಂತ ಮುಂಚೆ ಪ್ರೀತಿಯಲ್ಲಿರೋದು, ಮೀರೋದು ಇದೆಲ್ಲ ಸಾಮಾನ್ಯ ಅಲ್ವಾ? ಹಾಗೆ ನಾವು ಮದುವೆ ಕೂಡ ಮುಂಚೆ ಪ್ರೀತಿಯಲ್ಲಿದ್ವು, ಅದಕ್ಕೆ ಸ್ವಲ್ಪ ಅವಸರ ಮಾಡಿದ್ವು ಅಂತ ಹೇಳ್ದ. ನೈಸ್ ಕಪಲ್ ಮಿಸ್ಟರ್ ವರುಣ್, ಆದರೆ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಯಾರೋ ಗೊತ್ತಿರೋದು ನಾನು ನೇರವಾಗಿ ಮನೆಗೆ ಹೋಗಿ ಅವಳಿಗೆ ಮುತ್ತಿಟ್ರೆ ದೊಡ್ಡ ರಾಧಾ ಅಂತ ಮಾಡಬೇಕಿತ್ತು, ಅದನ್ನು ಬಿಟ್ಟು ನಾನು ಹೊರಗೆ ದೂಡಿ ಬಾಗಿಲು ಹಾಕಿದ್ಲು, ಅದೇನು ನಿನ್ನ ಹೆಂಡತಿಗೆ ಯಾರು ಕಿಸ್ ಮಾಡಿದ್ರು ಒಂದೇನಾ ಅಂತ ಅಣಕವಾಗಿ ಕೇಳ್ದ. ಆ ಮಾತಿಗೆ ಹಲ್ಲಿ ಕಿಡಿತಾ, ಹೌ ಡೇರ್ ಯು ನನ್ನ ಮನೆಗೆ ಬಂದು ನನ್ನ ಹೆಂಡತಿ ಕಿಸ್ ಮಾಡ್ತೀಯಾ ಅಂತ ಶರ್ಟ್ ಹಿಡಿಯೋದಕ್ಕೆ ಹೋದ. ಆದರೆ ರುದ್ರ ಕೂಡಲೇ ಅವನ ಕೈ ಹಿಡಿದು ತಡೆದು, ನಾನು ಕಿಸ್ ಮಾಡಿದ ನಿಜವೇ, ಆದರೆ ಕಿಸ್ ಮಾಡಿಸ್ಕೊಂಡು ನಿನ್ನ ಹೆಂಡತಿ ಶ್ವೇತಾ ಅಲ್ಲ, ನಾನು ರಂಜನಿಗೆ ಮಾಡಿದ್ದು ಅಂತ ಸೀಟಿ ಹೊಡಿತಾ ಹೊರಟೋದ. ಹೋಗ್ತಿದ್ದವನ ಸಿಟ್ಟಿನಿಂದ ನೋಡಿ ಆವೇಶದಿಂದ ಬಾಗಿಲು ತಳ್ಕೊಂಡು ಒಳಗೆ ಬಂದು ವರುಣ್, ಇದೇನು ಶ್ವೇತಾ, ನಿನ್ನಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆಗಲೇ ಬೇಸ್ತರಲ್ಲಿದ್ದ ಶ್ವೇತಾ, ಏನಾಯ್ತು ವರುಣ್, ಏನು ನಿನ್ನ ಸಮಸ್ಯೆ ಅಂತ ಕೇಳಿದ್ಲು. ಅವನು ಯಾರೋ ಬಂದು ನಿನ್ನ ಕಿಸ್ ಮಾಡಿದ್ರೆ ಅವನ್ನ ಹೊಡೆದು ಪೊಲೀಸ್ ಕಂಪ್ಲೇಂಟ್ ಕೊಡ್ದೆ, ಯಾಕೆ ಸುಮ್ಮನೆ ಬಿಟ್ಟೆ ಅಂತ ಕೇಳಿದ. ಅವಾಗ ಈ ವಿಷಯ 4 ಗೋಡೆಗಳ ಮಧ್ಯೆ ಇತ್ತು, ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಎಲ್ರಿಗೂ ತಿಳಿಯುವಂತೆ ಮಾಡಬೇಕಾ ಅಂತ ಕೇಳಿದ್ಲು. ನೀನೇನೇ ಹೇಳು ಶ್ವೇತಾ, ನನಗಿದು ಇಷ್ಟ ಆಗಲಿಲ್ಲ, ಯಾರಾದರೂ ಸುಮ್ಮನೆ ಮುಟ್ಟಿದ್ರೆ ಸಾಕು, ಒಪ್ಕೊಳ್ಳೋದೇ ದಿನವಿಡೀ ಕಿರಿಕಿರಿ ಮಾಡ್ತಿರ್ತೀಯ, ಅಂತಂದ್ರೆ ಅವನು ಕಿಸ್ ಮಾಡಿದ್ರೆ ಇಷ್ಟು ಕೂಲಾಗಿ ಹೇಗಿದೆಯೋ ನಂಗೆ ತಿಳಿತಿಲ್ಲ. ಏನು ನಾನು ಕೂಲಾಗಿದ್ದೀನ? ನನ್ನ ಕೋಪ ನಿಂಗೆ ತಿಳಿತಿಲ್ವಾ ವರುಣ್? ನಿಜಕ್ಕೂ ತುಂಬ ಕಿರಿಕಿರಿಯಲ್ಲಿದ್ದೀನಿ, ನಾನು ಐಫಿಲ್ ಟವರ್ ಹತ್ರ ಹೋಗ್ತೀನಿ ಅಂದೆ, ಬೇಡ ಅಂತ ಮನೆಯಲ್ಲಿ ಕೂರಿಸ್ದೆ, ಅವನು ಯಾರೋ ಮನೆಗೆ ಬಂದು ಮುತ್ತಿಡುವಂತ ಮಾಡಿದ್ದು ನೀನು, ಮತ್ತು ಬಂದು ನನ್ನನ್ನೇ ಪ್ರಶ್ನಿಸ್ತಿದ್ಯಾ? ಈಗ ನಿನ್ನ ಮೇಲೂ ಕೋಪ ಇದೆ, ಪ್ಲೀಸ್ ನನ್ನ ಸ್ವಲ್ಪ ಹೊತ್ತು ತೊಂದರೆ ಕೊಡಬೇಡ ಅನ್ನುತ್ತಾ ದಿಯಾಳನ್ನು ಕರ್ಕೊಂಡು ರೂಮಿಗೆ ಹೋದ್ಲು. ಇದೇನು ಈಗ ಮಾತಾಡ್ತಿದ್ದಾಳೆ, ನನಗಲ್ವ ಕೋಪ ಬರಬೇಕಿತ್ತು, ನಿಜಕ್ಕೂ ಅವನನ್ನು ಹೊಡಿದೆ ಹಾಗೆ ಹೇಗೆ ಬಿಟ್ಲು? ಅವನ ಮನೆವರೆಗೂ ಬರ್ತಾನೆ ಅಂತ ನಾನು ಊಹಿಸಿರಲಿಲ್ಲ, ಗೊತ್ತಿದ್ದರೆ ನಾನು ಮನೆಯಿಂದ ಹೋಗ್ತಾನೇ ಇರಲಿಲ್ಲ.